ಬಿಜೆಪಿ ವರ್ಸಸ್ ಅರುಣ್ ಪುತ್ತಿಲ ಫೈಟ್ ಕೊನೆಗೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಕರಾವಳಿಯಲ್ಲಿ ಬಿಜೆಪಿಗೆ ಅರುಣ್ ಪುತ್ತಿಲ ಬಲ ಸಿಕ್ಕಿದೆ. ಪುತ್ತಿಲ ಬಿಜೆಪಿಗೆ ಸೇರ್ಪಡೆಯಾಗುವುದಕ್ಕೆ ವಿಜಯೇಂದ್ರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಅರುಣ್ ಪುತ್ತಿಲ ಮತ್ತು ಬಿವೈ ವಿಜಯೇಂದ್ರ ಗೌಪ್ಯ ಸಭೆ ನಡೆಯಿತು. ನಿನ್ನೆಯ ಸಭೆಯಲ್ಲಿ ಪುತ್ತಿಲ ಬಿಜೆಪಿ ಸೇರ್ಪಡೆಯ ಮಾತುಕತೆ ಯಶಸ್ವಿಯಾಗಿದೆ. ಪುತ್ತಿಲ ಪಕ್ಷಕ್ಕೆ ಬಂದ್ರೆ ಸ್ವಾಗತ ಅಂದಿದ್ದಾರೆ ವಿಜಯೇಂದ್ರ. ಆದರೆ ಪಕ್ಷಕ್ಕೆ ಬಂದ ಮೇಲೆ ಸ್ಥಾನಮಾನ ನೀಡುವ ಬಗ್ಗೆ ಚರ್ಚೆಯಾಗಲಿದೆ. ಪುತ್ತೂರು ಮಂಡಲಾಧ್ಯಕ್ಷ ಸ್ಥಾನಕ್ಕೆ ಅರುಣ್ ಪುತ್ತಿಲ ಪಟ್ಟು ಹಿಡಿದಿದೆ. ಆದರೆ ಸ್ಥಾನಮಾನ ಕೊಟ್ಟು ಅವರನ್ನ ಬಿಜೆಪಿ ಕರೆಸಿಕೊಳ್ಳೋ ಬಗ್ಗೆ ಬಿಜೆಪಿಯಲ್ಲೇ ವಿರೋಧ ಇದೆ. ಪುತ್ತೂರು ಭಾಗದ ನಾಯಕರು, ಸಂಘ ಪರಿವಾರ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಹೀಗಾಗಿ ಮೊದಲು ಪಕ್ಷ ಸೇರ್ಪಡೆಯ ಬಗ್ಗೆ ವಿಜಯೇಂದ್ರ ಸಲಹೆ, ಬಳಿಕ ಸ್ಥಾನಮಾನ ನೀಡುವ ಬಗ್ಗೆ ನಿರ್ಧಾರ ಅಂತ ನಾಯಕರು ತಿಳಿಸಿದ್ದಾರೆ. ವಿಜಯೇಂದ್ರ ಮೊದಲ ಭೇಟಿಯಲ್ಲಿ ಬಹುತೇಕ ಸಂಧಾನ ಯಶಸ್ವಿಯಾಗಿದ್ದು, ಬಿಜೆಪಿ ಸೂಚನೆಯಂತೆ ಸ್ಥಾನಮಾನ ಯಾವುದು ಕೇಳದೆ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರ. ಹಾಗಿದ್ರೆ ಪುತ್ತಿಲ ಸ್ಥಾನಮಾನ ಇಲ್ಲದೆ ಏನಾದರೂ ಪುತ್ತಿಲ ಓಕೆ ಅಂದ್ರೆ ಶೀಘ್ರವೇ ಬೆಂಗಳೂರಿನಲ್ಲಿ ಪುತ್ತಿಲ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ. ವಾರಾಂತ್ಯದಲ್ಲಿ ಪುತ್ತಿಲ ಬಿಜೆಪಿ ಸೇರ್ಪಡೆ ಬಹುತೇಕ ಫೈನಲ್ ಆಗುವ ನಿರೀಕ್ಷೆ. ಷರತ್ತುಗಳಿಲ್ಲದೆ ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಅರುಣ್ ಪುತ್ತಿಲ ನನ್ನನ್ನ ಭೇಟಿ ಮಾಡಿದ್ದು ಸತ್ಯ. ಬೇಷರತ್ತಾಗಿ ಬಿಜೆಪಿ ಸೇರುವಂತೆ ಹೇಳಿದ್ದೇನೆ. ಯಾವುದೇ ಷರತ್ತುಗಳು ಬೇಡ ಅಂತಲೂ ಪುತ್ತಿಲ ಅವರಿಗೆ ತಿಳಿಸಿದ್ದೇನೆ. ಮೋದಿ ನಾಯಕತ್ವಕ್ಕಾಗಿ ಎಲ್ಲರೂ ಒಂದಾಗಬೇಕು. ನಾನು ಕೂಡ ಸ್ಥಳೀಯ ಮುಖಂಡರ ಜೊತೆ ಚರ್ಚಿಸಿದೆ. ಅರುಣ್ ಅಷ್ಟೇ ಅಲ್ಲ, ಯಾರೇ ಬೇಷರತ್ತಾಗಿ ಪಕ್ಷಕ್ಕೆ ಬಂದರೆ ಸ್ವಾಗತ ಅಂತ ಮೈಸೂರಿನಲ್ಲಿ ಬಿವೈ ವಿಜಯೇಂದ್ರ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರ್ ಪುತ್ತಿಲ ಅವರು ನಾನು ಬಂದು ಭೇಟಿ ಮಾಡಿರ್ತಕ್ಕಂಥದ್ದು ಸತ್ಯ. ನಾನು ಅವ್ರ ಸಲಹೆಯನ್ನು ಕೊಟ್ಟಿದ್ದೇನೆ. ಒಂದು ಬೇಷರತ್ತಾಗಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊಳ್ಳಿ. ಯಾವುದೇ ಒಂದು ಷರತ್ತು ಇಲ್ಲದೇ ಭಾರತೀಯ ಜನತಾ ಪಾರ್ಟಿನ ಸೇರ್ಕೊಳ್ಳಿ. ತಮಗೂ ಕೂಡ ಒಳ್ಳೇದಾಗ್ತದೆ, ಪಕ್ಷಕ್ಕೂ ಕೂಡ ಒಳ್ಳೇದಾಗ್ತದೆ. ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಷರತ್ತಿಲ್ಲದೆ ಬನ್ನಿ ಭಾರತೀಯ ಜನತಾ ಪಾರ್ಟಿ ಸೇರ್ಕೊಳ್ಳಿ. ನಾನು ಕೂಡ ಅಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಪಕ್ಷದ ಮುಖಂಡರು, ಹಿರಿಯರ ಜೊತೆ ಚರ್ಚೆ ಮಾಡ್ತೇನೆ. ಚರ್ಚೆ ಮಾಡಿದ ನಂತರ ತೀರ್ಮಾನ ಕೈಗೊಳ್ಳೋಣ ಅನ್ನೋ ಮಾತನ್ನು ಹೇಳಿದೆ. ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಯಾವುದೇ ಷರತ್ತಿಲ್ಲದೇನೆ ಯಾರೇ, ಅದು ಪುತ್ತಿಲ ಇರ್ಬೋದು, ರಾಜ್ಯದ ಯಾವುದೇ ಮುಖಂಡರಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಸೇರಬೇಕಾದ್ರೆ ಯಾವುದೊಂದು ಷರತ್ತಿಲ್ಲದೆ ಬಂದರೂ ನಾವು ಸ್ವಾಗತವನ್ನು ಮಾಡ್ತೇವೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ. ಅಂಡ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್. ರಾಜ್ಯಕ್ಕೆ ಸಂಪರ್ಕದಲ್ಲಿದ್ದಾರೆ. ಭರತ್, ಅರುಣ್ ಪುತ್ತಿಲ ಬಿಜೆಪಿಗೆ ಸೇರ್ಪಡೆ ವಿಚಾರ ಭಾರಿ ದಿನಗಳಿಂದ ಚರ್ಚೆಯಾಗ್ತಾ ಇದ್ದದ್ದು ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂಗಿದೆ. ಎಲ್ಲವೂ ಕೂಡ ಫೈನಲ್ ಆದಂತೆ ಕಂಡು ಬರ್ತಾ ಇದೆ. ಹಾಗಿದ್ರೆ ಯಾವುದೇ ಷರತ್ತಿಲ್ಲದೆ ಪುತ್ತಿಲ ಬಿಜೆಪಿಗೆ ಸೇರ್ಪಡೆಯಾಗ್ತಾರಾ? ಪ್ರತಿಮಾ, ಹೌದು. ಯಾಕಂದ್ರೆ ಈಗಾಗಲೇ ಅರುಣ್ ಪುತ್ತಿಲ ಮೊದಲ ಬಾರಿಗೆ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಭೇಟಿಯಾಗಿರುವಂತದ್ದು. ನಿನ್ನೆ ಆ ಭೇಟಿಯಲ್ಲಿ ಬಹುತೇಕ ಪಾಸಿಟಿವ್ ಒಪಿನಿಯನ್ಗಳು ಬಂದಿರುವಂತದ್ದು. ಯಾಕಂದ್ರೆ ಎರಡೂ ಕಡೆಯ ನಾಯಕರುಗಳು ಅರುಣ್ ಪುತ್ತಿಲಾಗಿ ಬಿಜೆಪಿಗೆ ಸೇರ್ಪಡೆಯಾಗಬೇಕಂತ ಅನ್ನುವಂತ ಒಲವೇನಿತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ವಿಜಯೇಂದ್ರ ಅವರು ಕೂಡ ಬಹಳ ಮುಕ್ತವಾಗಿ ನೀವು ಪಕ್ಷಕ್ಕೆ ಬರಬಹುದು, ನೀವು ಪಕ್ಷಕ್ಕಾಗಿ ದುಡಿದಂತವರು, ಕಾರ್ಯಕರ್ತರಾಗಿ, ಹಿಂದೂ ಕಾರ್ಯಕರ್ತರಾಗಿ ದುಡಿದಂತವರು, ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ, ಪಕ್ಷಕ್ಕೆ ಮುಕ್ತವಾಗಿ ಬರಬಹುದು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆ ಮೂಲಕ ಅವರ ಇಬ್ಬರ ಸಂಧಾನ ಬಹುತೇಕವಾಗಿ ಯಶಸ್ವಿ ಆಗಿದೆ, ಪಕ್ಷ ಮತ್ತು ಪುತ್ತಿಲಾರ ಸಂಧಾನ. ಆದ್ರೆ ಈಗ ಇರುವಂತಹ ಗೊಂದಲ ಒಂದೇ. ಅರುಣ್ ಪುತ್ತಿಲ ಮೊನ್ನೆ ಒಂದು ಬೇಡಿಕೆಯನ್ನು ಇಟ್ಟಿದ್ರು, ಮಂಡಲಾಧ್ಯಕ್ಷ ಸ್ಥಾನಮಾನವನ್ನ ಕೊಡಬೇಕು. ಕಡೆಯದಾಗಿ ಅದು ಮಂಡಲಾಧ್ಯಕ್ಷ ಸ್ಥಾನಮಾನವನ್ನ ಕೊಟ್ಟಾದ್ರೂ ಕರಿಬೇಕು ಅನ್ನುವಂಥದ್ದು. ಅದನ್ನು ಕೂಡ ವಿಜಯೇಂದ್ರ ಅವರ ಮುಂದಿಟ್ಟಿದ್ದಾರೆ. ಆದ್ರೆ ವಿಜಯೇಂದ್ರ ಬಹಳ ನೇರವಾಗಿ ಹೇಳಿರುವಂತದ್ದು, ಅಂದ್ರೆ ಒಂದಷ್ಟು ವಿರೋಧಗಳಿದೆ. ಯಾಕಂದ್ರೆ ಪುತ್ತೂರು ಭಾಗದ ಬಿಜೆಪಿಯ ನಾಯಕರುಗಳಾಗಿರ್ಬೋದು ಮತ್ತು ಕರಾವಳಿ ಭಾಗದ ಒಂದಷ್ಟು ಸಂಘ ಪರಿವಾರದ ನಾಯಕರುಗಳು ಆ ಒಂದು ಪುತ್ತಿಲ ಅವರಿಗೆ ಸ್ಥಾನಮಾನ ನೀಡೋದಕ್ಕೆ ವಿರೋಧ ಇದ್ದಾರೆ. ಆದ್ರೆ ಪುತ್ತಿಲ ನೇರವಾಗಿ ಬಂದ್ರೆ ಯಾವುದೇ ವಿರೋಧ ಇಲ್ಲ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಷರತ್ತುಗಳಿಲ್ಲದೆ ಮತ್ತು ಯಾವುದೇ ಸ್ಥಾನಮಾನವನ್ನ ಕೇಳದೆ ನೀವು ಪಕ್ಷಕ್ಕೆ ಬನ್ನಿ ಅನ್ನುವಂತಹ ಒಂದು ಒಪ್ಪಿಗೆಯನ್ನ ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ. ಹಾಗಾಗಿ ನಿರಂತರ ಒಂದೊಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಮಾತುಕತೆಗಳು ಮುಕ್ತಾಯ ಆಗಿ ಇಬ್ರು ಕೂಡ ನಾಯಕರುಗಳು ಅಲ್ಲಿಂದ ತೆರಳಿರುವಂತದ್ದು. ಸದ್ಯಕ್ಕೆ ಇನ್ನು ಬಿಟ್ಟಿರುವಂತದ್ದು ಅರುಣ್ ಪುತ್ತಿಲ ಅವರಿಗೆ. ಯಾಕಂದ್ರೆ ಅರುಣ್ ಪುತ್ತಿಲ ತನ್ನ ಪುತ್ತಿಲ ಪರಿವಾರದ ಒಂದಷ್ಟು ಜನ ಕಾರ್ಯಕರ್ತರು ಮತ್ತು ಪ್ರಮುಖರ ಜೊತೆಗೆ ಮಾತುಕತೆ ನಡೆಸಬೇಕು. ಪಕ್ಷ ಇಷ್ಟು ಮುಕ್ತವಾಗಿ ಕರೆದಂತ ಸಂದರ್ಭದಲ್ಲಿ ಅದನ್ನೇ ಪಟ್ಟು ಹಿಡಿದು, ಅಂದ್ರೆ ಮಂಡಲಾಧ್ಯಕ್ಷ ಸ್ಥಾನಕ್ಕೆ ಪಟ್ಟು ಹಿಡಿದು ಪುತ್ತಿಲ
ಕೂತ್ಕೊಳ್ತಾರ ಅಥವಾ ಅದನ್ನ ಹೊರತುಪಡಿಸಿ ಅವರೇನಾದ್ರೂ ಪಕ್ಷಕ್ಕೆ ಬರ್ತಾರ ಅನ್ನುವಂಥದ್ರ ಬಗ್ಗೆ ಕೂಡ ನಿರ್ಧಾರ ಆಗಬೇಕು. ಒಟ್ಟಿನಲ್ಲಿ ವಿಜಯೇಂದ್ರ ತನ್ನ ನಿಲುವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಷರತ್ತುಗಳಿಲ್ಲದೆ ಬನ್ನಿ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ಸ್ಥಾನಮಾನಗಳನ್ನ ಕೊಡ್ತೀವಿ ಅನ್ನುವಂಥದ್ದು. ಆದ್ರೆ ಇನ್ನು ಆ ಚೆಂಡು ಪುತ್ತಿಲ ಪಟ್ಟು ಬಿಟ್ಟು ಬಿಜೆಪಿಗೆ ಸೇರ್ತಾರ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.